ಗಾಯ್ಸ್ ಇವಾಗ ರೆಡಿಯಾಗಿ ಇವಾಗ ಬಂದ್ವಿ ಚೌಟ್ರಿಗೆ ಎಲ್ಲೋಡಿ ಗಂಡು ಹಾಯ್ ನಮ್ಮ ಅಣ್ಣಂಗಲ್ಲಿ ಅಮ್ಮ ನಮ್ಮತ್ತೆ ನಮ್ಮ ಬೇಬಿ ಕಾಶಿ ಹತ್ರಕ್ಕೆ ಹೋಯ್ತಿದ್ದ ಯಾಕೋ ಎಲ್ಲ ಆಯ್ತಾ ರೆಡಿ ಸರ್ ಆಯ್ತು ಮಾಡ್ಬಿಟ್ಟು ಒಳಗಡೆ ಕರ್ಕೊತಾರೆ. ಸೊ ಗಾಯ್ಸ್ ಇವಾಗೆಲ್ಲರೂ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ನಮ್ಮ ಅಣ್ಣನ ಮಾರ್ನಿಂಗ್ ಮುಹೂರ್ತದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಆಲ್ರೆಡಿ ರೆಡಿ ಆಗಿದ್ದಾನೆ. ಆಲ್ಮೋಸ್ಟ್ 7 o'clock ಅನಿಸುತ್ತೆ. ಅಷ್ಟರೊಳಗಡೆ ಚೌಟ್ರಿಗೆ ಹೊರಡಬೇಕಿತ್ತು. ನಮ್ಮೂರು ಸೈಡಲ್ಲೆಲ್ಲ ಇದು ಶಾಸ್ತ್ರಗಳೆಲ್ಲ ತುಂಬಾ ಜಾಸ್ತಿ ಇರುತ್ತೆ ಮಂಡ್ಯ ಸೈಡಲ್ಲಿ. ಸೊ ಬನ್ನಿ ಯಾವ ಥರ ಇರುತ್ತೆ ಇವತ್ತಿನ ವ್ಲಾಗ್ ಅಂತ ನೋಡ್ಕೊಂಡು ಬರೋಣ. ಓಕೆ ಬಾಯ್. ನಮ್ಮ ಸೌಮ್ಯ ಅಂತೂ ಎಲ್ಲರಿಗೂ ರೆಡಿ ಮಾಡ್ಕೊಂಡು ಪಾಪ ಅವಳೇ ನೈಟು ಲೇಟ್ ಆಯಿತು, ಮಾರ್ನಿಂಗು ಲೇಟ್ ಆಯಿತು. ನಮ್ಮ ಪಾಪು ಅಂತೂ ಅವಳು ಬಿಟ್ಟು ಬರೋಕ್ಕೆ ರೆಡಿನೇ ಇರಲಿಲ್ಲ. ಮಾರ್ನಿಂಗ್ ಡ್ರೆಸ್. ಸೊ ಗಾಯ್ಸ್ ಇವಾಗ ರೆಡಿಯಾಗಿ ಪಾಪ ಬೇರೆ ಬರ್ತಾಯಿಲ್ಲ. ನಮ್ಮ ಅಕ್ಕ ಅರ್ಜೆಂಟಲ್ಲಿ ಕೂತವಳೆ. ಸರಿ ಕೊಕ್ಕೋ ಏನು ಕೊಡ್ಬೇಡ. ಹೋಗ್ತಾ ಇದೀವಿ ಇವಾಗ ಎಲ್ಲರೂ. ಲೇಟ್ ಆಗ್ಬಿಟ್ಟಿದೆ ಆಲ್ರೆಡಿ. 8 o'clock 7 o'clock ಹೋಗೋಣ ಅನ್ಕೊಂಡು. ಹೊಸ ಹುಡುಗಿ ಖುಷಿ ಪಡೆ. ಹೌದಾ? ಇನ್ನ ಜನಗಳು ಯಾರು ಬಂದಿಲ್ಲ. ನಾವೇ ಫಸ್ಟ್ ಎಂಟ್ರಿ ಇವಾಗ ಚೌಟ್ರಿ. ಇಲ್ಲಿ ಹುಡುಗಿ ಫೋಟೋ ಶೂಟ್ ಮಾಡ್ತಾವ್ರೆ ನೋಡಿ. ಮೇಕಪ್ ಫೋಟೋ ತೆಗಿಯೋದ್ರಲ್ಲಿ ಅವ್ರಿಗೆ ಕಣಿಯವರು ಏನು ಮಾಡ್ತಾರೆ. ಇವಾಗ ಬಂದ್ವಿ ಚೌಟ್ರಿಗೆ. ಎಲ್ಲ ನೋಡಿ ಹುಡುಗಿಗೆ ಫೋಟೋ ಶೂಟ್. ಬನ್ನಿ ಹುಡುಗ ಏನು ಮಾಡ್ತಾರೆ ನೋಡ್ಕೊಬರೋಣ. ಸೊ ಇವಾಗ ಮಾರ್ನಿಂಗ್ ಆಲ್ಮೋಸ್ಟ್ ನಾನು ಅಲ್ಲಿ ಹೋದಾಗ 8 o'clock ಅನಿಸುತ್ತೆ. ಅದಕ್ಕೆ ಮುಂಚೆ ಏನೇನು ಶಾಸ್ತ್ರ ಆಯಿತು ಅಂತ ಗೊತ್ತಿಲ್ಲ. ನಾನು ಲೇಟ್ ಆಗೋಯ್ತು ಬರೋದು. ಇವಾಗ ಗಂಡಿಗೆ ಸೋದರ ಮಾವ ಇರ್ತಾರಲ್ಲ ಅವ್ರ ಕೈಯಲ್ಲಿ ಕಂಕಣ ಕಟ್ಟಿಸ್ತಾ ಇದ್ದಾರೆ. ಅದೂ ಕೂಡ ನಾನು ಅಷ್ಟೊಂದು ಹೋಗೋಕ್ಕಾಗಿಲ್ಲ. ಯಾರೂ ಅಲ್ಲಿ ಅಷ್ಟೊಂದು ನನಗೆ ವೀಡಿಯೋಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾನೆ ಇಲ್ಲ. ಸೊ ಒಬ್ಬಳೇ ಎಲ್ಲನೂ ಕವರ್ ಮಾಡೋದು ಕಷ್ಟ ಆಗ್ತಾ ಇದೆ. ಗಂಡುಗೆ ಪಂಚೆ ಹಾಕ್ಬಿಟ್ಟು ಕರ್ಕೊಬರಕ್ಕಿದ್ದೀವಿ. ಕಾಶಿ ಯಾತ್ರೆಗೆ ಹೋಗ್ಬಿಡ್ತಾರೆ ಇವಾಗ. ಬನ್ನಿ. ಹೌದಾ? ಕಾಶಿ ಯಾತ್ರೆಗೆ ಹೋಗ್ತಾರಂತೆ. ಸೊ ಬೇಡ ಅಂತ ಕರ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಶಾಸ್ತ್ರ ಇದು ಏನ್ ಶಾಸ್ತ್ರ ಮಾಡ್ತಾ ಇದ್ದೀರಾ ಅಂತ? ಗಂಡು ಎಲ್ಲಿ ಬಿಡ್ತಾ ಇದ್ದೀರಾ? ಕಾಶಿ ಯಾತ್ರೆಗೆ ಹೋಯ್ತಾ ಇದ್ದೀರಾ? ಹ್ಞೂ ಕರೆಕ್ಟಾಗಿ ಹೇಳ್ಬೇಕು. ಎಷ್ಟೊತ್ತು ಬಿಡ್ಬೇಕು? ಎಷ್ಟು? ಓಕೆ ನೋಡಿ ನಮ್ಮ ಅಣ್ಣಗೆ ಯಾಕೋ ಅದಕ್ಕೆ ಎಷ್ಟು ಹಾಯ್ ಮಾಡ್ಬಿಡಿ. ಖುಷಿನಾ? ಅರ್ಧ ಗಂಟೆ ಬಿಡ್ಕೊಂಡು ಮತ್ತೆ ಬರ್ತಾರ. ಮದುವೆ ಹುಡುಗಿಗೆ ಇವಾಗ ಅವ್ರ ಸೋದ್ರ ಮಾವ ಕಂಕಣ ಕಟ್ತಿದ್ದಾರೆ. ನಮ್ಮ ಕಡೆ ಇದು ಎಲ್ಲ ನಮ್ಮೂರು ಸೈಡಲ್ಲಿ ಈ ಥರ ಮಾಡೋದು. ಬೇರೆ ಕಡೆ ಎಲ್ಲ ಯಾವ ಥರ ಇರುತ್ತೋ ಗೊತ್ತಿಲ್ಲ. ಸೊ ನೋಡ್ಕೊಂಬರೋಣ ಬನ್ನಿ.
ಫೋಟೋ ಶೂಟ್ ಮಾಡಿಸ್ಕೊತವ್ರೆ ಹೋಗ್ಬಿಟ್ಟು ನಮ್ಮ ಹುಡುಗ ಅವರ ಅಣ್ಣ ಮತ್ತು ಅತ್ತಿಗೆ ನಮ್ಮ ಅಕ್ಕೆ ಹಾಯ್ ಮಾಡಿ ಬೇಬಿ ಎಲ್ಲ ಆಯ್ತಾ ರೆಡಿ ಏನ್ ಮಾಡ್ತಾ ಇದ್ದೀರಿ ನಾವು? ಏನು ಮಾಡ್ತಾ ಇದ್ದೀರಾ ಕಾಶಿ ಹತ್ರಗೆಲ್ಲ ಯಾವಾಗ ಹೋಗುತ್ತೆ ಇವಾಗ ಹಾಯ್ ಲೇಟ್ ಅದು ಸರಿ ಮತ್ತೆ ಬರ್ತೀನಿ ಹಂಗಾದ್ರೆ ಸೊ ಇವಾಗ ಗಂಡಿಗೆ ಹುಡುಗಿಯವ್ರ ಅಪ್ಪ ಅಮ್ಮ ಇರ್ತಾರಲ್ಲ ಅವರು ಕಾಲು ತೊಳೆದು ಕನ್ಯಾದಾನ ಮಾಡೋದು ಅಂತ ಹೇಳ್ತಾರಲ್ಲ. ಸೊ ಇವಾಗ ಹುಡುಗ ಅಲ್ಲಿ ದೇವರ ಮನೆಯಲ್ಲಿ ಇರ್ತಾರೆ. ಸೊ ಅವ್ರನ್ನ ಕರ್ಕೊಬಂದು ಹುಡುಗಿಯವರ ಅಪ್ಪ ಅಮ್ಮ ಕಾಲು ತೊಳೆದು ಪೂಜೆ ಮಾಡಿ ಆಶೀರ್ವಾದ ತಗೊಂಡು ಒಳಗಡೆ ಕರ್ಕೊಂಡು ಹೋಗೋದು. ಬನ್ನಿ ನೋಡ್ಕೊಂಡು ಬರೋಣ. ಹುಡುಗಂಗೆ ಇವಾಗ ಕಾಲು ತೊಳಿತಾರೆ. ಸರ್ ನೋಡಿ ಸರ್, ಈಗ ಸರ್ ಮುಂದೆ ನೋಡಿ ಸರ್, ಮುಂದೆ ನೋಡಿ. ತೆಂಗಿನಕಾಯಿ ಬಿಡವ ಸಾಕು ತೊಳುವ ಮೂರ್ಬೆಟ್ಟಲ್ಲಿ ತಮಗೆ ಪಕ್ಕದ ಬಿಡೋ ನಮಗೆ ಸರ್ ನಿಮ್ಮ ಮುಂದೆ ನೋಡಿ ಸರ್, ನೀವು ಸರ್ ನಿಮ್ಮ ಮುಂದೆ ನೋಡಿ. ಸ್ವಲ್ಪ ಹಿಂದೆ ಬನ್ನಿಮ್ಮ, ಅಮ್ಮ ಸ್ವಲ್ಪ ಹಿಂದೆ ಇಟ್ಕೊಳ್ಳಿ, ಆಗಲೇ ಇಟ್ಕೊಳ್ಳಿ ನೋಡಿ, ಇಟ್ಕೊಳ್ಳೋ ಅಮ್ಮ ಈ ಕಡೆ ನೋಡಿಮ್ಮ, ಹಿಂಗೆ ಅಮ್ಮ ಈ ಕಡೆ ನೋಡಿಮ್ಮ, ಹಂಗೆ ಹುಡುಗಂಗೆ ಏನಪ್ಪ ಕಾಲು ತೊಳೆದು ಏನು ಶಾಸ್ತ್ರ ಮಾಡ್ತಾ ಇದ್ದಾರೆ. ಸರ್ ಆಯಿತು, ಆಗಿರಿ ಆಗಿರಿ ಇವಾಗ ಚೈನ್ ಹಾಕ್ತಾ ಇದ್ದಾರೆ. ಪ್ರೋಸೆಸ್ ಆಯಿತು. ಇವಾಗ ಹುಡುಗನ್ನ ಚೋಟ್ರ ಒಳಗಡೆ ಕರ್ಕೊಂಡು ಹೋಗೋದು, ಆಮೇಲೆ ಸ್ವಲ್ಪ ಅದು ಇದು ಶಾಸ್ತ್ರ ಮಾಡಿ ತಾಲಿ ಕಟ್ಸೋದು ಅಷ್ಟೇ. ಆಮೇಲೆ ಇನ್ನೂ ತುಂಬ ಶಾಸ್ತ್ರಗಳಿರುತ್ತೆ, ಅದನ್ನು ಕೂಡ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ಪಕ್ಕ ಬನ್ನಿ, ಏ ಹೋಗು, ಅಲ್ಲೇ ಅಲ್ಲೇ ಅಣ್ಣ ನೋಡಿ, ಅಣ್ಣ ಇಲ್ಲಿ ನೋಡಿ, ಅಣ್ಣ ಇಬ್ರು ನೋಡಿ, ಇಲ್ಲಿ ನೋಡಿ. ಹುಡುಗಿಯವರ ತಮ್ಮ ವಾಚ್ ಆಗಿ ಸ್ಲಿಪ್ಪರ್ ಆಗ್ತದೆ. ಬನ್ನಿ ಗಾಯ್ಸ್, ಹುಡುಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಳಗಡೆ ತಾಲಿ ಕಟ್ಸಕ್ಕೆ. ಕಾಶಿ ಹತ್ರಗೆ ಹೋಗ್ಬಿಟ್ಟು ಒಳಗಡೆ ಕರ್ಕೊತಾರೆ ಹುಡುಗಂಗೆ ಆರತಿ ಎಲ್ಲ ಮಾಡಿಬಿಟ್ಟು ಒಳಗಡೆ ಕರ್ಕೊಂಡು ಬರೋದು. ಇವಾಗ ಒಳಗಡೆ ಹೋಗ್ತಾರೆ. ನಾನು ಎಷ್ಟೆಲ್ಲ ನೋಡಿ ಚೇಂಜ್ ಮಾಡಿಸಿ ಒಳಗಡೆ ಕರ್ಕೊಂಡು ಬರ್ತಾ ಇದ್ದಾರೆ.
ಇವಾಗ ಹುಡುಗ ಹುಡುಗಿಗೆ ಈ ಥರ ಪರ್ದೆ ಹಾಕ್ಬಿಟ್ಟು ತಲೆ ಮೇಲೆ ಅಕ್ಕಿ ಎಲ್ಲ ಹಾಕಿ ಸ್ವಲ್ಪ ಶಾಸ್ತ್ರಗಳಿರುತ್ತೆ. ಅದಾದಮೇಲೆ ಮಾಂಗಲ್ಯ ಧಾರಣೆ. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವರೆಲ್ಲ ಬಂದು ಕುತ್ಕೊಂಡಿದ್ದಾರೆ. ವೆಯ್ಟ್ ಮಾಡ್ತಿರೋವಂಥ ಮೂಮೆಂಟ್ ಕೂಡ ಬಂದೇ ಬಿಡ್ತು. ಹುಡುಗಿಗೆ ಪಾಪ ಎಮೋಷ್ನಲ್ ಮೂಮೆಂಟ್. ನಾವೆಲ್ಲ ಸ್ವಲ್ಪ ಎಂಜಾಯ್ ಮಾಡ್ಕೊಂಡಿದ್ವಿ. ಎಲ್ಲ ಹುಡುಗಿರಿಗೂ ಅಷ್ಟೇ ಮದುವೆ ಆಗಬೇಕಾದ್ರೆ ಅಳು ಅಂತೂ ಬಂದೇ ಬರುತ್ತೆ. ಅಷ್ಟು ವರ್ಷದಿಂದ ಅಪ್ಪ ಅಮ್ಮನ ಜೊತೆ ಇರ್ತೀವಿ. ಸಡನ್ನಾಗಿ ಇವಾಗ ಬೇರೆ ಮನೆಗೆ ಹೋಗಬೇಕು ಅಂದರೆ ಪಾಪ ಅವ್ರಿಗೂ ಬೇಜಾರಾಗೇ ಆಗುತ್ತೆ. ಸೊ ಆ ಮೂಮೆಂಟ್ನೂ ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಎಲ್ಲ ಕಟ್ಟಾಯಿತು. ಧಾರೆ ನೀರು ಬಿಡಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ. ಬರೀ ಧಾರೆ ನೀರು ಓಕೆ ಗೈಸ್, ಬನ್ನಿ ಗೈಸ್, ಎಲ್ಲ ಧಾರೆ ನೀರು ಬಿಡೋಣ. ಈ ಕಡೆ ಲಾಸ್ಟು ಮೇಡಮ್ ಬರಬೇಕು, ಟೈಮ್ ಆಗುತ್ತೆ. ಸೊ ಗಾಯ್ಸ್, ಇವಾಗ ಎಲ್ಲರೂ ಊಟಕ್ಕೆ ಹೋಗ್ತಾ ಇದೀವಿ ಗಾಯ್ಸ್. ಊಟಕ್ಕೆ ಹೋಗ್ಬಿಟ್ಟು ಏನೇನು ಊಟ ಮಾಡಿದ್ದಾರೆ ಬನ್ನಿ ನೋಡೋಣ. ನೀನು ಅವಾಗಿಂದ ಹೋಗಿ ಫೋಟೋ ಗೀಟೋ ಅಂದ್ಬಿಟ್ಟು ನಿಂತಿದೆ. ನಾನು ಒಂದು ತಗೊಂಡಿಲ್ಲ. ದಿವ್ಯಾ ಕೇಳ್ರಿ ಅಮ್ಮ ಹೆಂಗನ್ಸೈತೆ ಮದ್ವೆ? ಮದ್ವೆ ಫೈನಲಿ ಆಯ್ತು. ಮದ್ವೆ ಆಗೈತೆ ನಮ್ಮ ಅಣ್ಣಂದು. ಊಟಕ್ಕೆ ಹೋಗೋಣ ಆಯ್ತು. ಸೊ ನೋಡಿ, ಎಲ್ಲ ಊಟಕ್ಕೆ ಕೂತವ್ರೆ. ಜಾಗ ಆಯ್ತಾ? ಅಪ್ಪಿ ಹಾಯ್ ಮಾಡು, ನಮ್ಮ ಅಪ್ಪಿ ಅಣ್ಣ. ಎಲ್ಲೈತೆ ಜಾಗ? ಏನಾರ ಮಾತಾಡು. ಏನು ಲಾಗ್ ಮಾಡಿ ಅಂತ ಇರ್ತಾಳೆ. ಈಗ ಎಲ್ಲ ಇದ್ದೀರಾ?
ಮತ್ತೆ ನಮ್ಮ ನಿಕ್ಕಿಯವರಮ್ಮ ನಿಮ್ಮ ಚಿಕ್ಕಪ್ಪ ಬರಲಿಲ್ಲ ಕೃಷ್ಣಪ್ಪ ಯಾವಾಗ ಬಂದ್ರಿ? ಬಾಯ್ ಬಾಯ್. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ನನ್ನ ಸ್ಯಾರಿ ನನ್ನ ಬ್ಲೌಸ್ ಹೇಗಿದೆ ಅಂತ ಹೇಳಿ. ಇಲ್ಲ ಯಾಕೋ ಇವ್ರನ್ನ ನಾವು ಸೇಲ್ ಮಾಡ್ತಾ ಇದೀವಿ, ಅದಕ್ಕೆ ಈ ವರ್ಷ ಈ ಲೆವೆಲ್ಗೆ ರೆಡಿ ಮಾಡಿ ನಿಲ್ಸಿದೀವಿ. ಓ ಬಾಬಾ ಹೋಗ್ತಾ ಇದಾರೆ. ಬಾಬಾ ಬಾಯ್ ಬಾಯ್. ಭವ್ಯಕ್ಕ ಹೋಗ್ತಾ ಇದ್ದೀರಾ? ಓಕೆ ಬಾಯ್ ಬಾಯ್ ಅಚ್ಚು ಬಾಯ್ ಬಾಬಾ. ನೀವು ಮಾತಾಡ್ತಾ ಇಲ್ಲ ಗಾಯ್ಸ್, ಮದುವೆ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಕಾವ್ಯ ಅಂತೂ ಸೂಪರ್ ಆಗಿ ಬ್ಲಾಗ್ ಮಾಡಿದ್ದಾರೆ. ಎಲ್ಲ ನೋಡಿ. ಒಂದು ಕೋಟಿ ರೀಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. 100K ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ? ಅವ್ರು ನೋಡ್ತಿದ್ದೀವಿ. ಫುಲ್ ಸಕ್ಕತ್ತಾಗಿ ಬರ್ತಾ ಇದೆ. ಈ ವ್ಲಾಗು ಮತ್ತೆ ಬರುತ್ತೆ. ತುಂಬಾ ಇಂಪ್ರೂವ್ ಮಾಡ್ತಿದ್ದಾರೆ. ಕಾವ್ಯ ಅವರು ಏನು? ನಮ್ಮ ದಿವ್ಯಾಕ ಬಂತು. ಊಟ ಆಯ್ತು. ಇವಾಗ ಹುಡುಗಿನ ಹುಡುಗಿನ ಮನೆ ಕರ್ಕೊಂಡು ಹೋಗೋದು. ನಾವು ಸ್ವಲ್ಪ ರೀಲ್ಸ್ ಮಾಡ್ಬೇಕು. ಬಾಯ್ ಬಾಯ್. ಹೇಳಿ ಬಾಯ್ ಬಾಯ್. ಕೊಡ್ತೀನಿ ಅಲ್ಲಿ ಅಣ್ಣ ಊಟ ಯಾವಾಗ ಮಾಡ್ತೀಯಾ? ಎಲ್ಲ ಖಾಲಿ ಆದ್ಮೇಲೆ ಮಾಡ್ತೀಯಾ? ಖಾಲಿ ಆದ್ಮೇಲೆ ಮಾಡೋದು. 3 ಸಲ ತಿಂತಾನೆ. ಇಲ್ಲ, ಈ ನಮ್ಮ ಕೊಪ್ಪದಲ್ಲಿ ಹಬ್ಬ ಮಾಡಿದ್ರು. ಆಗ ನನ್ನ ಪಾಪನ ಒಂದು ಜೂನಿ ಮಟನ್ನು, ನಂದೊಂದು ಜೂನಿ, ನನ್ನ ವೈಫ್ ಒಂದು ಜೂನಿ, 3 ಜೂನಿ ಮಟನ್ ತಿಂದಿದ್ದೀನಿ. ಅಪ್ಪ ಬೀಗ ಹುಡ್ದಲ್ಲಿ ಎಲ್ಲ ಇವನೇ ಅನ್ನ ಖಾಲಿ ಮಾಡಿರ್ತಾನೆ. ಏನ್ ಗೊತ್ತಾ, ಬೀಗ ಹುಡ್ದಲ್ಲಿ ಟೇಸ್ಟ್ ಮಾಡಕ್ಕೆ ಅಂತ ಇವನೇ ಫಸ್ಟ್ ಮಾಡ್ಕೊಂಡಿರೋದು. ಏನ್ ಮಾಡ್ತೀನಿ, ನಾನೇ ಫಸ್ಟ್ ಊಟ ಮಾಡ್ಕೊಂಡಿದ್ದೀನಿ. ಈ ತಮ್ಮ ನೆರವಿಲ್ಲ ಹಂಗೆ ಮಾಡ್ತೀವಿ ಬಿಡು. ಹಾಗಾದ್ರೆ ಎಲ್ಲ ಟೇಸ್ಟ್. ಸೊ ಇದಾಗಿತ್ತು ಇವತ್ತಿನ ನಮ್ಮ ಅಣ್ಣನ ಮದುವೆಯ ವ್ಲಾಗ್. ಇನ್ನೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ. ಇವಾಗ ಮದುವೆಲಿ ಆದಮೇಲೆ ಸ್ವಲ್ಪ ಶಾಸ್ತ್ರಗಳು, ಅದನ್ನು ನಾಳೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.